ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ ಕೂರ್ಗ್ ಯೂಟ್ಯೂಬರ್. ಇವತ್ತು ಸಂಜೆಯ ಸಮಯಕ್ಕೆ ಕಾಫಿಗೆ ಬೇಕಾದ ಕಡಲೆಬೇಳೆ ವಡೆ ರುಚಿಯಾದ ರೀತಿಯಲ್ಲಿ ಹೇಗೆ ಮಾಡುವುದೆಂದು ತೋರಿಸಿಕೊಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ ಎಲ್ಲರೂ ಮಾಡಿ. ಬನ್ನಿ ಹೋಗೋಣ. ಕಡಲೆಬೇಳೆಯನ್ನು ಮೊದಲಿಗೆ ಚೆನ್ನಾಗಿ ತೊಳೆದುಕೊಳ್ಳಬೇಕು. 2 ಬಾರಿ ತೊಳೆದುಕೊಳ್ಳಬೇಕು. ನಂತರ ಅದಕ್ಕೆ 3 ಕಪ್ಪಷ್ಟು ನೀರು ಹಾಕಿ 2 ಗಂಟೆಗಳ ಕಾಲ ನೆನೆ ಹಾಕಿಕೊಳ್ಳಬೇಕು. ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಸೋಂಪು 2 ಟೀ ಸ್ಪೂನ್, ಕರಿಬೇವು 1 ಎಳೆಯಷ್ಟು, 6 ಒಣಗಿದ ಮೆಣಸು ಮತ್ತು 5 ಎಸಳು ಬೆಳ್ಳುಳ್ಳಿಯನ್ನು ಮತ್ತು ಶುಂಠಿಯನ್ನು 1 ಇಂಚಿನಷ್ಟು ಶುಂಠಿಯನ್ನು ಹಾಕಿ ಕ್ರಷ್ ಮಾಡಿಕೊಳ್ಳಬೇಕು. ಅದು ತುಂಬ ನೈಸ್ ಆಗಬಾರ್ದು, ಸಾಧಾರಣ ಕ್ರಷ್ ಆದರೆ ಸಾಕು. ಪುಡಿ ಆದರೆ ಚೆನ್ನಾಗಿ ಬರೋದಿಲ್ಲ ವಡೆ. ನಂತರ ಒಂದು ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ ಹಚ್ಚಿದ ಕರಿಬೇವು ಮತ್ತು ಹಸಿಮೆಣಸು 6, 2 ಈರುಳ್ಳಿ, ಚೆನ್ನಾಗಿ ಹಚ್ಚಿದ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಮತ್ತು ಮೊದಲೇ ನೆನೆಸಿಟ್ಟ ಕಡಲೆಬೇಳೆಯಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಸಪ್ರೇಟ್ ಹಾಕಿ ಅದನ್ನು ಹಾಕಿಕೊಳ್ಳಿ. ಕ್ರಷ್ ಮಾಡಿದ ಎಲ್ಲ ವಸ್ತುಗಳನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಕಡಲೆಬೇಳೆಯನ್ನು ಹಾಕಿಕೊಳ್ಳಿ. ಒಂದು 3-4 ಸ್ಪೂನಷ್ಟು ಹಾಕಿಕೊಳ್ಳಿ. ಅದನ್ನು ರುಬ್ಬಬೇಕು. ನೈಸಾಗಿ ರುಬ್ಬಬಾರದು, ತರಿತರಿಯಾಗಿ ನುಣ್ಣಗೆ ರುಬ್ಬಬೇಕು. ಮತ್ತು ಆ ಮಿಕ್ಸಿನೊಂದಿಗೆ ಮಿಕ್ಸ್ ಮಾಡಿಕೊಳ್ಳಿ. ಮೊದಲೇ ಮಿಕ್ಸ್ ಮಾಡಿಕೊಂಡ ಐಟಮ್ ಜೊತೆ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಅದಕ್ಕೆ 2 ಟೀ ಸ್ಪೂನಷ್ಟು ಉಪ್ಪು, ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹೇಗೆ ಅಂದರೆ ಅದನ್ನು ಒತ್ತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ಅದು ಹೇಗೆ ಅಂತ ಹೇಳಿದ್ರೆ ಅಂಟ್ಕೊಳ್ಬೇಕು ಕೈಗೆ ಅಂಟಿದರೆ ಮಾತ್ರ ಅದು ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಹಾಕುವ ಸಮಯದಲ್ಲಿ ಅದು ಉಡಿಯಾಗಿ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಅದಕ್ಕೆ ಬಂದಿರಬೇಕು. ಕೈಯಲ್ಲಿ ಅದು ಹೇಗೆ ಇಟ್ಕೊಂಡಿದೆ ನೋಡಿ, ಆ ಥರ ನೋಡಿ. ಒಂದು ವಡೆ ರೂಪದಲ್ಲಿ ಮಾಡ್ತಿದ್ದೇನೆ, ಅದು ನೋಡಿ ಆ ಥರ, ಈ ಥರ ಬಂದಿರಬೇಕು. ಅಂಟಬೇಕು ಕೈಗೆ, ಆದರೆ ಮಾತ್ರ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬರುತ್ತದೆ. ನಂತರ ಒಂದು 5 ನಿಮಿಷ ಅದನ್ನು ಬದಿಗೆ ಒತ್ತಿಡಿ. ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ತುಂಬ ಕಾಯಬಾರ್ದು, ಮೀಡಿಯಮ್ ಬಿಸಿಯಲ್ಲೇ ಕಾಯಬೇಕು. ನೋಡಿ, ಈ ರೀತಿ ವಡೆಯನ್ನು ತಟ್ಟಿ ಹಾಕಿಕೊಳ್ಳಿ. ನೋಡಿ, ಅದು ಎಣ್ಣೆಯಲ್ಲಿ ಉಡಿ ಆಗ್ತಿಲ್ಲ. ಈ ಥರ ಚೆನ್ನಾಗಿ ರುಬ್ಬಬೇಕು. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದರೆ ಅದು ಉಡಿ ಆಗೋ ಚಾನ್ಸಸ್ ಇದೆ. ಅದೇ ನೋಡಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಣ್ಣ ಸ್ಪೂನಿನಿಂದ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ಮಗ್ಚಿ ಹಾಕ್ಕೊಳ್ಳಿ. ಈಗ ಈ ರೀತಿ ಮಗ್ಚಬೇಕು. ಘಮ ಅಂತೂ ಮನೆ ಫುಲ್ ಹರಡಿದೆ. ಇವಾಗಲೇ ಹೊರಗೆಲ್ಲ ಘಮ ಹೋಗ್ತದೆ ಈ ಥರ ಮಾಡೋದ್ರಿಂದ. ನೋಡಿ, ಕಲರ್ ತುಂಬ ಚೇಂಜ್ ಆಗಿದೆ. ಮಗ್ಚಿ ಹಾಕ್ಕೊಳ್ಳಿ. ಇನ್ನೊಮ್ಮೆ ಮಗ್ಚ್ತಿದ್ದೀನಿ ನಾನು. ಘಮ ಕೂಡ ತುಂಬ ಘಮ ಇದೆ. ಸಂಜೆ ಟೈಮಿಗೆಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಕಾಫಿ ಟೀ ಜೊತೆಲ್ಲ ಚೆಂದ ಆಗುತ್ತೆ ಇದು. ನೋಡಿ, ಈ ಕಲರ್ ಬರುವಾಗ ತಗೊಂಡ್ಬಿಡಿ. ಸಾಕು, ಇಷ್ಟು ಬಂದರೆ ಚೆನ್ನಾಗಿ ಬರುತ್ತೆ ಇದು. ಇದನ್ನು ಬೇರೆ ನೋಡಿ ಹೇಗೆ ಕಲರ್ ಬಂದಿದೆ ಅಂತ. ಇದೇ ಥರ ಇನ್ನೊಮ್ಮೆ ನಾನು ಮಾಡಿ ತೋರಿಸ್ತಿದ್ದೇನೆ. ಇದೇ ಥರ ಎಣ್ಣೆ ತುಂಬ ಕಾದಿದೆ ಇವಾಗ, ಅದರಿಂದ
ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ, ನೋಡಿ ಮಾಡಿ. ನೋಡಿ ಕಲರ್ ಕೂಡ ತುಂಬ ಚೇಂಜ್ ಆಗಿದೆ. ನೋಡಿ ಈಗ ತಿರುಗಿಸಿ ಹಾಕ್ತಾ ಇರಬೇಕು. ಈ ಥರ ಒಂದು 5 ನಿಮಿಷ ಬಿಟ್ಟು ಈ ಥರ ಮಾಡ್ತಾ ಇದ್ದರೆ ನಿಮಗೆ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದು ಸಿಗುತ್ತೆ. ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ನೋಡಿ ಈ ಕಲರ್ ಬಂದರೆ ಸಾಕು, ತಗೊಳ್ಬೋದು ನೀವು. ನೋಡಿ ಯಾವ ಕಲರ್ ಬಂದಿದೆ ನೋಡಿ. ನೋಡಿ ವಡೆ ಒಳಗೆ ಕೂಡ ಚೆನ್ನಾಗಿ ಬೆಂದಿದೆ, ಒಳ್ಳೆ ಟೇಸ್ಟ್ ಇದೆ. ನೋಡಿ ಈ ಥರ. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.